ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ ಜೆಪಿ ನಗರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ಗೆ ಫ್ರಂಟ್ ನೆಕ್ ನೋಡಿ, ಈ ತರ ಇದು ನೆಕ್ ಇಲ್ಲಿ ಲೂಸ್ ಬರುವಂತದ್ದು, ಮತ್ತೆ ಶೋಲ್ಡರ್ ಡ್ರಾಪ್ ಆಗುವಂತದ್ದು, ಮತ್ತೆ ಈ ಹಾರ್ಮೋಲ್ ಸೈಜ್ ನ ಯಾವ ತರ ಮೆಜರ್ಮೆಂಟ್ ತಗೋಬೇಕು, ಮತ್ತೆ ಇಷ್ಟು ಡೀಪ್ ಇರುವಂತ ಬ್ಲೌಸ್ಗೆ ಈ ಮೆಜರ್ಮೆಂಟ್ ಯಾವ ತರ ತಗೊಂಡು ಶೋಲ್ಡರ್ ಎಷ್ಟು ಇಟ್ಕೋಬೇಕು, ಹಾರ್ಮಲ್ ಎಷ್ಟು ಇಟ್ಬೇಕು, ಅದನ್ನ ಅಡ್ಜಸ್ಟ್ಮೆಂಟ್ ಮೇಲೆ ಕೆಳಗಡೆ ಸ್ವಲ್ಪ ಬಂದಾಗ ಯಾವ ತರ ಫ್ರಂಟ್ ಯಾವ ತರ ಇಟ್ಕೋಬೇಕು, ಬ್ಯಾಕ್ ಗೆ ಯಾವ ತರ ಚೆಸ್ಟ್ ಮೆಜರ್ಮೆಂಟ್ ಇಟ್ಕೋಬೇಕು ಅನ್ನೋದ್ರು ಪ್ರತಿಯೊಂದು ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಮಾರ್ಕ್ ಮಾಡ್ತಾ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆತರ ಬಂದಿರೋಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ ನಾನು ಮಾತಾಡ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಬರೆದು ಟೇಪ್ ಅಲ್ಲಿ ಅಳತೆ ತೋರಿಸ್ತಾ ಕಟ್ ಮಾಡ್ತೀನಿ. ಇದನ್ನೆಲ್ಲ ನೀವು ಮಿಸ್ ಮಾಡ್ಕೊಂಡು ಅದಕ್ಕೋಸ್ಕರ ಆ ತರ ನೋಡ್ಬೇಕಾದ್ರೆ ಎಲ್ಲಾದ್ರೂ ನಿಮ್ಗೆ ಡೌಟ್ ಬಂದಾಗ ಕೆಳಗಡೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲು ಮಾಡಿ, ಇದೆಲ್ಲ ಇಲ್ಲ ಅಂತಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಆದ್ರೂ ಕಳಿಸಿ. ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನೀವು ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಸ್ವಲ್ಪ ಲೇಟ್ ಆಗ್ಬೋದು, ರಿಪ್ಲೈ ಅನ್ನೋದು ಕೊಟ್ಟೆ ಕೊಡ್ತೀನಿ. ಅಕಸ್ಮಾತ್ ಫೋನ್ ಮಾಡಿ ಕೇಳೋರಿಗೆ ಫೋನಲ್ಲೇ ಆನ್ಸರ್ ಅನ್ನೋದು ಕೊಡ್ತೀನಿ. ಯಾವ ರೀತಿ ಅಂತಂದ್ರೆ ಚೆಸ್ಟ್ ಮೆಜರ್ಮೆಂಟ್ 32-34 ಈ ತರ ಸೈಜ್ ಮೆಜರ್ಮೆಂಟ್ ಹೇಳಿದ್ರೆ, ಚೆಸ್ಟ್ ವೇಸ್ಟ್ ಮೆಜರ್ಮೆಂಟ್ ಹೇಳಿದ್ರೆ, ಬ್ಯಾಕ್ ಡೀಪ್ ಹೇಳಿದಿರಿ ಅಂತಂದ್ರೆ ಶೋಲ್ಡರ್ ಎಷ್ಟು ಇಟ್ಕೋಬೇಕು, ಹಾರ್ಮೋಲ್ ಎಷ್ಟು ಇಟ್ಕೋಬೇಕು, ಅದನ್ನ ಅಲ್ಲಿ ಇಟ್ಕೊಂಡು ನಾವು ಮೆಜರ್ಮೆಂಟ್ ಯಾವ ತರ ತಗೊಂಡು ಬಂದಿದ್ಯಾ ಇಲ್ಲೋ, ಬಂದಿಲ್ಲ ಅಂದ್ರೆ ಮೇಲೆ ಯಾವ ತರ ಮಾಡ್ಬೇಕು ಅನ್ನೋದು ಫೋನಲ್ಲೇ ಆನ್ಸರ್ ಕೊಡ್ತೀನಿ. ಇಲ್ಲ ವಾಟ್ಸಪ್ ಅಲ್ಲಿ ಕಳ್ಸೋರಿಗೆ ವಾಟ್ಸಪ್ ಅಲ್ಲೇ ಮಾಡ್ಕೊಳ್ತೀನಿ. ಅದೇ ರೀತಿ ನೀವು ಇಷ್ಟೆಲ್ಲ ಮಾಡಿದ್ರು ನಿಮ್ಗೆ ಸರ್ ನೀವು ಮಾಡ್ತೀರಿ ಕರೆಕ್ಟ್ ಆಗಿ ಬರ್ತದೆ, ನಾನು ಮಾಡ್ತಾರೆ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅನ್ನೋರಿಗೆ ಸಂಡೇ ಟೈಮ್ ಫೋನ್ ಮಾಡ್ಕೊಂಡ್ ಬನ್ನಿ, ಖಂಡಿತವಾಗ್ಲೂ ನಿಮ್ ಮುಂದೆನೆ ಆ ಬ್ಲೌಸ್ ನ ನಿಮ್ಗೆ ಕಟ್ ಮಾಡ್ಕೊಡ್ತೀನಿ. ಅದರಿಂದ ಏನಾಗುತ್ತೆ ಅಂದ್ರೆ ನೀವು ಕಲಿಯಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ನೀವು ಮಾರ್ಕ್ ಮಾಡಿ ಅದನ್ನ ನಾನು ಕಟ್ ಮಾಡಿರೋ ಅಂತದನ್ನ ಇಟ್ ನೋಡಿದೆ ಎಲ್ಲಿ ಫಾಲ್ಟ್ ಮಾಡ್ತಾ ಇದ್ರ ನೀವು ಕಲಿಯಕ್ಕೂ ಅನುಕೂಲ ಆಗುತ್ತೆ. ಅದೇ ರೀತಿ ಆ ಬ್ಲೌಸ್ ನ ನೀವು ಹೊಲ್ದು ಫಿಟ್ಟಿಂಗ್ ಚೆಕ್ ಮಾಡಿ, ಕರೆಕ್ಟ್ ಆಗಿ ಫಿಟ್ಟಿಂಗ್ ಇದೆ ಅನ್ನೋದು ಮಾತ್ರನೇ ನಮ್ಮನ್ನ ಫಾಲೋ ಮಾಡಿ. ಖಂಡಿತವಾಗ್ಲೂ ಎಲ್ಲ ವಿಡಿಯೋಸ್ನು ನಿಮ್ಗೆ ಹೆಲ್ಪ್ಫುಲ್ ಆಗಿರುವಂತ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಬಂದ್ಬಿಟ್ಟು ನಾವು ಹೊಲ್ದಿರೋ ಬ್ಲೌಸ್ಗಳೆಲ್ಲನೂ ಹಾಕ್ತಾ ಇದ್ದೀನಿ. ಡಿಸೈನ್ಸ್ ಆಗಿರ್ಬೋದು, ವರ್ಕೇ ಆಗಿರ್ಬೋದು, ಈ ತರ ಪ್ರತಿಯೊಂದನ್ನು ಹಾಕ್ತಾ ಇದ್ದೀನಿ. ಅದೇ ರೀತಿ ನಮ್ಮಲ್ಲಿ ಹೊಸದಾಗಿ ಮಿಷಿನ್ ವರ್ಕ್ನು ಸ್ಟಾರ್ಟ್ ಮಾಡಿದೀವಿ. ಇಲ್ಲ ಅದ್ರ ಬಂದ್ಬಿಟ್ಟು ಪ್ರೈಸ್ 100 ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ. ಇಲ್ಲ ಎಲ್ಲ ಡಿಸೈನ್ಸ್ ನಿಮ್ಮ ಕೆಲವೊಂದು ಡಿಸೈನ್ಸ್ ನೆಲ್ಲ ತೋರಿಸ್ತಿದ್ದೀನಿ, ಇನ್ನು ಕೆಲವೊಂದು ಮಾಡ್ತಾ ಇದೀವಿ, ಸ್ಯಾಂಪಲ್ ಎಲ್ಲ ತೋರಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರಂಟ್ ನೆಕ್ ಲೂಸ್ ಮಾಡಿದ್ರೆ ಏನ್ ಮಾಡ್ಬೇಕು, ಮತ್ತೆ ಶೋಲ್ಡರ್ ಜಾರಿದ್ರೆ ಯಾವ ತರ ಕಟ್ ಮಾಡ್ಕೋಬೇಕು, ಮತ್ತೆ ಬ್ಲೌಸ್ ಲೆಂತ್ ಕಸ್ಟಮರ್ ಅಳತೆ ಬ್ಲೌಸ್ ಇರುತ್ತಲ್ಲ ಅದಕ್ಕಿಂತ ಉದ್ದ ಅರ್ಧ ಇಂಚ್ ಎಳ್ದು ಏನ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅರ್ಧ ಇಂಚು ಉದ್ದ ಬ್ಲೌಸ್ ಕೊಟ್ಟಾಗ ಏನಾಗುತ್ತಂದ್ರೆ, ನಾವು ಫ್ರಂಟ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಲೆಂತ್ ಅನ್ನೋದು ಜಾಸ್ತಿ ಮಾಡ್ಕೋಬಾರ್ದು, ಬ್ಯಾಕ್ ಅಲ್ಲಿ ಮಾತ್ರ ಜಾಸ್ತಿ ಮಾಡ್ಕೋಬೇಕು. ಬ್ಯಾಕ್ ಅಲ್ಲಿ ಜಾಸ್ತಿ ಮಾಡ್ಕೊಂಡು ಈ ಫ್ರಂಟ್ ಅನ್ನೋದು ಈ ಬೆಲ್ಟ್ ಪಟ್ಟಿ ಸ್ವಲ್ಪ ಜಾಸ್ತಿ ಬರುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ, ಈ ಬೆಲ್ಟ್ ಇಂದ ಈ ಕಡೆ ಮೇಲ್ಗಡೆ ಪಾರ್ಟ್ ಏನಿದೆ ಇದನ್ನ ನಾವ್ ಯಾವ್ದೇ ಕಾರಣಕ್ಕೂ ಹೆಚ್ಚು ಕಮ್ಮಿ ಮಾಡಕ್ ಹೋಗ್ಬಾರ್ದು. ನಾವೇನೇ ಮಾಡಿದ್ರು ಬೆಲ್ಟ್ ಅಲ್ಲೇ ಹೆಚ್ಚು ಕಮ್ಮಿ ಮಾಡಬೇಕು. ಇಲ್ಲೂ ಲೆಂತ್ ಕಮ್ಮಿ ಇದೆ ಅಂದ್ರೆ ಮಾತ್ರ ನಾವು ಲೆಂತ್ ಅನ್ನು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕರೆಕ್ಟ್ ಆಗಿದೆ ಲೆಂತ್ ಮಾತ್ರ ಮಾಡ್ಬೇಕು ಅಂತಂದ್ರೆ ಬೆಲ್ಟ್ ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಸೈಡ್ ಅಲ್ಲಿ ಡಾಟ್ ಅನ್ನೋದು ಸ್ವಲ್ಪ ಕಮ್ಮಿ ಬರುತ್ತೆ, ಇದನ್ನ ಸ್ವಲ್ಪ ಡೌನ್ ಇಳಿಸ್ಕೊಂತೀವಿ, ಆ ತರ ಮಾಡ್ಕೊಂತೀವಿ. ಅದೇ ರೀತಿ ಫ್ರಂಟ್ ನೆಕ್ ಲೂಸ್ ಬರುತ್ತೆ ಅಂತೆ ನೋಡಿ. ನಿಮ್ಗೆ ಯಾವುದೇ ಅಳತೆ ಬ್ಲೌಸ್ ತಗೊಂಡ್ರು ನಾವು ಹಿಂಗೆ ಸಿಂಗಲ್ ಫೋಲ್ಡ್ ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ನೆಕ್ ಲೂಸ್ ಇದೆಯಲ್ಲ ಅಂತ. ಇದು ನೋಡಿ ಕರೆಕ್ಟ್ ಆಗಿ ಈ ತರ ಬ್ಲೌಸ್ ನ ಇಟ್ಕೊಂಡಾಗ ನೋಡಿ ಆಲ್ರೆಡಿ ಇದೆ ಎಳ್ದೊಳ್ತದೆ ನೋಡಿ, ಕರೆಕ್ಟ್ ಆಗಿ ಕೂರ್ತಾ ಇಲ್ಲ. ಹಿಂಗಿದಾಗ ನೋಡಿ ಇದು ಆಲ್ರೆಡಿ ಹಿಂಗ್ ಲೂಸ್ ಬರ್ತದೆ ಅಂತ ಕಸ್ಟಮರ್ ಹೇಳ್ತಾ ಇದಾರೆ. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾವೇ ಆಲ್ಟ್ರೇಷನ್ ಮಾಡ್ಕೊಡ್ಬೇಕು ಅಂತಂದ್ರೆ ಇದನ್ನ ಬಿಚ್ಬಿಟ್ಟು ಫ್ರಂಟ್ ಮಾತ್ರ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡಿಬಿಟ್ಟು ಮತ್ತೆ ಶೋಲ್ಡರ್ ಅಟ್ಯಾಚ್ ಮಾಡಬೇಕು ಒಂದು. ಇಲ್ಲ ಅಂತಂದ್ರೆ ಹುಕ್ಸ್ ಪಟ್ಟಿ ಬಿಚ್ಬಿಟ್ಟು ನೋಡಿ ಇಲ್ಲಿಂದ ಇದು ಈ ಕಡೆ ಸ್ವಲ್ಪ ಮತ್ತೆ ಇದನ್ನ ಈ ಕಡೆ ಸ್ವಲ್ಪ ಹಾಕಿ ಅವಾಗ ಏನಾಗುತ್ತೆ, ಹಿಂಗ್ ಟೈಟ್ ಆಗುತ್ತೆ, ಸ್ವಲ್ಪ ಹಿಂಗೆ ಕೂತ್ಕೊಂತದೆ. ನಾವು ಹೊಸದಾಗಿ ಬ್ಲೌಸ್ ಕಟ್ ಮಾಡ್ಕೊಂಡಾಗ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಇದನ್ನ ಮೆಜರ್ಮೆಂಟ್ ತಗೊಂತೀವಿ. ಯಾವ ತರ, ಈ ತರ ನೋಡಿ, ಈ ತರ ಇಟ್ಕೊಂಡು ಇದನ್ನ ಆ ತರ ಬರ್ದಿರ ಮತ್ತೆ ಈ ರೌಂಡ್ ನ ಸ್ವಲ್ಪ ಕಮ್ಮಿ ಕಟ್ ಮಾಡ್ಕೋಬೇಕು. ನೋಡಿದೀವಿ 9.5 ಬರ್ತಾ ಇದೆ, ಹಿಂಗ್ ಇಟ್ಕೊಂಡ್ರೆ ಅವನಾಗ 9 ಬರೋ ತರ ಇಟ್ಕೋಬೇಕು. ಅವಾಗ 9.25 ಬರೋ ತರ ಇಟ್ಕೋಬೇಕು. ಮತ್ತೆ ಈ ಕಡೆ ನೋಡೋಣ, ಯಾಕಂದ್ರೆ ಒಂದೊಂದ್ ಕಡೆ ಆ ಕಡೆ ಹುಕ್ಸ್ ಪಟ್ಟಿಗೆ ಒಳಗಡೆ ಹಿಂಗ್ ಫೋಲ್ಡ್ ಮಾಡ್ತೀವಿ, ಅಂಟಾ ಪಟ್ಟಿಗೆ ಹಿಂಗೆ ಎಕ್ಸ್ಟ್ರಾ ಇದು ಸ್ವಲ್ಪ ಎಕ್ಸ್ಟ್ರಾ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಚೇಂಜಸ್ ಇರ್ಬೋದು. ನೋಡಿ ಈ ಕಡೆ 9 ಇದೆ, ಮೋಸ್ಟ್ಲಿ ಈ ಕಡೆ 9, ಈ ಕಡೆ 9.25 ಇದೆ. ಅರ್ಧ ಇಂಚು ಇರೋ ಎಕ್ಸ್ಟ್ರಾ ಬಂದಿರೋದ್ರಿಂದ ಈ ನೆಕ್ ಲೂಸ್ ಅನ್ನೋದು ಬಂದಿರೋದು ಒಂದು ಕಾರಣ. ಎರಡನೇದು ಈ ರೌಂಡ್ ಅನ್ನೋದು ಸ್ವಲ್ಪ ಕಮ್ಮಿ ಕಟ್ ಮಾಡ್ಕೊಂಡು ಇದು ಸ್ವಲ್ಪ ಕ್ರಾಸ್ ಕಟ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಶೋಲ್ಡರ್ ಬಿಚ್ಬಿಟ್ಟು ಫ್ರಂಟ್ ನ ಮಾತ್ರ ಈ ತರ ಕ್ರಾಸ್ ಆಗಿ ಸ್ವಲ್ಪ ಕಟ್ ಮಾಡ್ಬಿಟ್ಟು ಮತ್ತೆ ಇದನ್ನ ಜಾಯಿನ್ ಮಾಡಿದ್ರೆ
ಸ್ವಲ್ಪ ಇಲ್ಲಿ ಸ್ವಲ್ಪ ಮಾಡಿದ್ರೆ ಸ್ವಲ್ಪ ನಿಂತ್ಕೊಬೋದು ಅಂತ ಒಂದು ಐಡಿಯಾ ಇದೆ. ಮತ್ತು ಅದೇ ರೀತಿ ಫ್ರಂಟಲ್ಲಿ ನಾನು ನೋಡಿದಾಗ ನಿಮಗೆ ಇಲ್ಲಿ 9 ಅನ್ನೋದು ಮೆಜರ್ಮೆಂಟ್ ಇತ್ತು, ಅದಕ್ಕೆ 9 ಇಂಚ್ ತೊಗೊಂಡಿದ್ದೀನಿ ನೋಡಿ. ಮತ್ತು ಕಮ್ಮಿ ಬಂತು ನೋಡಿ, ನಾವು ತುಂಬ ಮಿಸ್ಟೇಕ್ ಮಾಡೋದು ಇದರಲ್ಲೇನೆ ನೋಡಿ. ಇಲ್ಲಿ 9 ಇಂಚ್ ಇದೆ ನೋಡಿ, ಬ್ಯಾಕಲ್ಲಿ ಬೇಕಂದ್ರೆ ನೋಡ್ಕೊಳ್ಳೋಣ. 18 ಬರುತ್ತೆ ನೋಡಿ. ಈ ಥರ ಫ್ರಂಟಲ್ಲಿ ಚೆಕ್ ಮಾಡ್ಕೊಂಡಾಗ ನಮ್ಗೇನು ಬಂತು, 9 ಇಂಚ್ ಬಂತು. 9 ಇಂಚ್ ಬಂದಾಗ ನಾವೇನು ಮಾಡ್ತೀವಿ, 9 ಅನ್ನೋದು ಇಟ್ಕೊತೀವಿ. ಬುಕ್ಸ್ ಪಟ್ಟಿಗೆ ಮಾತೇನೂ ಇರಲ್ಲ. ಆ ಟೈಪಲ್ಲಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಇದ್ರ ತಗೊಂಡಿದ್ದೀನಿ. ನೋವಿನ ಇದು ವೇಸ್ಟನ್ನು ನಾವು ಕರೆಕ್ಟಾಗಿ ನೋಡ್ಕೊತೀವಿ. ಅದರಲ್ಲಿ 29 ಇದೆ. ಬುಕ್ಸ್ ಪಟ್ಟಿಯಿಂದ ಇಟ್ಕೊಂಡಾಗ ನೋಡಿ, ಬುಕ್ಸ್ ಪಟ್ಟಿಯಿಂದ ಹಿಂಗೆ ಮತ್ತೆ ಅಂಟಾ ಪಟ್ಟಿವರೆಗೆ ಕಾಜಾ ಬಟನ್ ಹಾಕ್ತೀವಿ, ಅಲ್ಲಿವರೆಗೂ 29 ಇದೆ. 29ರಲ್ಲಿ 4 ಭಾಗ ಮಾಡ್ಕೊಂಡ್ರೆ ನಮಗೆ 7.5 ಬರುತ್ತೆ. ಆ 7.5 ಇಲ್ಲಿಗೆ ಬಿಡ್ತೀನಿ. ಇದ್ರದ್ದೇನು ನಮಗೆ ಡೌಟ್ ಬರಲ್ಲ. 29. ಮತ್ತು ಇದು ಶೋಲ್ಡ್ರು ಡೀಪ್ 9 ಇಂಚ್ ಇರೋದ್ರಿಂದ ನಾನು 5 ಮುಕ್ಕಲ್ಲಿ ಇಟ್ಕೊಂಡಿದ್ದೀನಿ. ಶೋಲ್ಡ್ರು ಎಷ್ಟು, 5 ಮುಕ್ಕಲ್ಲಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಇದು ಬಂದ್ಬಿಟ್ಟು ನಮಗೆ ಒಂದು ಸೈಡ್ ಶೋಲ್ಡರು ಇದೆಷ್ಟು ಬೇಗ ಬರುತ್ತೆ ಅಂತ ನೋಡಿ ಇದರಲ್ಲಿ ಇಟ್ಕೊಂಡಿದ್ದೀನಿ. ಹಿಂಗೆ ನೋಡಿಕೊಂಡು ಈ ಕಡೆ ಒಲೆಗೆ ಮಾರ್ಜಿನು, ಈ ಕಡೆ ಒಲೆಗೆ ಮಾರ್ಜಿನ್ ಬಿಟ್ಬಿಟ್ಟು ಮಿಕ್ಕಿದ ಎಷ್ಟು ಬ್ರಾಡ್ ಬರುತ್ತೋ ಅಷ್ಟನ್ನು ತೊಗೊಂಡ್ಬಿಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಫ್ರಂಟ್ ಲೆಂತ್ ನೋಡಿದಾಗ 9 ಇಂಚ್ ಬರ್ತಿದೆ. 9 ಇಂಚ್ ಇಟ್ಕೊಂಡು ಹಿಂಗೆ ಹಾರ್ಮೋಲ್ ಚೆಕ್ ಮಾಡಿದಾಗ ನನಗೆ ಜಾಸ್ತಿ ಬರ್ತಾ ಇದೆ. ಅಂದರೆ 15 ಇಂಚು ಹಾರ್ಮೋಲ್ ಇರೋದು ನೋಡಿ, ಜಾಸ್ತಿ ಬರ್ತಾ ಇದೆ. ಅವಾಗ ಏನು ಮಾಡಬೇಕು, 15 ನೋಡಿ, ಇದಕ್ಕೆ ಈ ಪೋರ್ಷನ್ಗೆ ಜಾಸ್ತಿ ಕ್ರಾಸ್ ಅನ್ನೋದು ಇರಬಾರ್ದು. ಇದು ಮೈನು ಇಂಪಾರ್ಟೆಂಟ್ ಮ್ಯಾಟ್ರ್. ಏನಕ್ಕೆ ಅಂತಂದರೆ ಈ ಥರ ಜಾಸ್ತಿ ಬ್ರಾಡ್ ಇದ್ದಾಗ ನಿಮಗೆ ಹಾಕ್ಕೊಂಡಾಗ ಇದು 11 ಮುಕ್ಕಾಲು ಇಟ್ಟಿರ್ತೀವಿ, 5 ಮುಕ್ಕಾಲು ಹಾಕೊಂಡಾಗ ಹಿಂಗೆ ಸೈಡ್ಗೆ ಹೋಗುತ್ತೆ. ಸೈಡ್ಗೆ ಹೋಗ್ಕೊಂಡಾಗ ಈ ಕ್ರಾಸ್ ಇರುತ್ತಲ್ಲ, ಜಾಸ್ತಿ ಕ್ರಾಸ್ ಇದ್ದಾಗ ಇದು ಉಬ್ಕೊಂಡ್ಬಿಡುತ್ತೆ ಅದೊಂದು. ಮತ್ತು ನೆಕ್ ಲೂಸ್ ಬರೋಕ್ಕೂ ಸ್ವಲ್ಪ ಚಾನ್ಸಸ್ ಇರುತ್ತಿದೆ, ಈ ಕಡೆ ಬಟ್ಟೆ ಜಾಸ್ತಿ ಆಗಿಬಿಡ್ತದೆ. ಅದಕ್ಕೆ ಏನು ಮಾಡಬೇಕು, ಜಾಸ್ತಿ ಕ್ರಾಸ್ ಅನ್ನೋದು ಇರ್ಬೋದು. ನಾನೇನು ಮಾಡ್ತೀನಿ, ಇವಾಗ ಇದನ್ನು ಸ್ಟ್ರೈಟಾಗಿ ತೊಗೊತೀನಿ ನೋಡಿ. ಇದನ್ನು ಸ್ವಲ್ಪ ಒಳಗಡೆ ತೊಗೊತೀನಿ, ಮತ್ತು ಇದನ್ನು ಈ ಥರ ತೊಗೊಂಡು ಇವಾಗ ಒಂದ್ಸರಿ ಚೆಕ್ ಮಾಡ್ಕೊತೀನಿ. ನಾವು ಯಾವುದಕ್ಕೂ ಎಲ್ಲ ಬ್ಲೌಸ್ಗೂ ಒಂದೇ ಥರ ಇಷ್ಟೇ ಮೆಜರ್ಮೆಂಟು ಅಂತ ನೋಡಿ ಬರಲ್ಲ. ನೋಡಿ 1/4 ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ. ಅವಾಗ ಏನು ಮಾಡಬೇಕು, ಇದು 1/4 ಇಂಚು ಸ್ವಲ್ಪ ಮೇಲ್ ಮಾಡಿಕೊಂಡು ನನ್ನ ಪ್ರಕಾರ ಯಾರೇ ಕಟ್ ಮಾಡಿದ್ರು ಪ್ರತಿಯೊಂದು ಈ ಥರ ಚೆಕ್ ಮಾಡಿ ಸ್ವಲ್ಪ ಮೇಲೆ ಕೆಳಗಡೆ ಆಚೆ ಒಳಗಡೆ ತಗೊಂಡೇ ನಾವು ಕಟಿಂಗ್ ಅನ್ನೋದು ಫುಲ್ ಫಿನಿಶ್ ಮಾಡ್ತೀವಿ. ಎಲ್ಲ ಮೆಜರ್ಮೆಂಟು ಯಾವುದೇ ಮೆಜರ್ಮೆಂಟ್ಗೂ ಈ ಲೆಂತು ಡೀಪು ಕರೆಕ್ಟಾಗಿ ಮಾಡ್ಕೋಬೋದು. ಮತ್ತು ಡೀಪ್ ಇದ್ದಾಗ ಇದು ಸ್ವಲ್ಪ ನಾನು ಎಲ್ಲ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಡೀಪ್ ಅನ್ನೋದು ಜಾಸ್ತಿ ಇದ್ದಾಗ ಈ ಮಾರ್ಕಿಂಗ್ ಸ್ವಲ್ಪ ಒಳಗಡೆ ಅನ್ನೋದು ಬರಬೇಕು. ಇವಾಗ ಹಾಕೊಂಡಾಗ ಸೈಡ್ಗೆ ಹೋದಾಗ ಇಲ್ಲಿ ಲೂಸ್ ಅನ್ನೋದು ಬರಲ್ಲ. ಅದೇ ರೀತಿ ಶೋಲ್ಡರು ಅಷ್ಟೇ, ಸ್ವಲ್ಪ ಇದನ್ನ ಮೆಜರ್ಮೆಂಟ್ ನೋಡಿಕೊಂಡು ಎಷ್ಟು ಬೇಕು ಅಂತ ನಾವು ಅಡ್ಜಸ್ಟ್ಮೆಂಟ್ ಡೀಪ್ ಮೇಲೆ ಆ ಸೈಜ್ ತಕ್ಕಂಗೆ ಡೀಪ್ ಎಷ್ಟು ಇರುತ್ತೋ ಶೋಲ್ಡರ್ನ ಈ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡು ಈ ಥರ ಕಟ್ಮಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಇಷ್ಟೇ ಇಟ್ಕೋಬೇಕು, ಇದಿಷ್ಟೇ ಇಡಬೇಕು, ಇಷ್ಟೇ ಇರಬೇಕು ಅಂತ ಯಾವುದೋ ಮೆಜರ್ಮೆಂಟು ಇಲ್ಲ. ಅದನ್ನು ನೋಡಿಕೊಂಡು ಮಾಡ್ಕೋಬೇಕು ನಾವು ಅಡ್ಜಸ್ಟ್ಮೆಂಟ್. ನೋಡಿ ನಾನು ಫಸ್ಟಲ್ಲಿ ಇಲ್ಲಿಗೆ ಹಾಕಿದ್ದೆ, ಆಮೇಲೆ ಚೆಕ್ ಮಾಡ್ಕೊಂಡು ಹೋಗು ಇದಕ್ಕೆ ಯಾಕೋ ನೋಡಿ ಇಲ್ಲಿಗೂ ತುಂಬ ಕ್ರಾಸ್ ಅನ್ನಿಸ್ತಾ ಇದೆ. ಅದನ್ನು ಸ್ವಲ್ಪ ಒಳಗಡೆ ತೊಗೊಂಡೆ, ಇಲ್ಲಿ ಸ್ವಲ್ಪ ಮೇಲ್ ಮಾಡಿಕೊಂಡೆ. ಇವಾಗ ಹಾರ್ಮೋಲ್ 15 ಅನ್ನೋದು ನನಗೆ ಕರೆಕ್ಟಾಗಿ ಬರುತ್ತೆ. ಆ ಥರ ನಾವು ಪ್ರತಿಯೊಂದನ್ನು ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡೋಕ್ಕೆ ಮುಂಚೆ ಚೆಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಆಮೇಲೆ ಇಲ್ಲೊಂದು ಮ್ಯಾಚ್ ಹಾಕೋಬೇಕು. ಅದಾದಮೇಲೆ ಈ ಥರ ತಗೋಬೇಕು. ನೋಡಿ ಅದಾದಮೇಲೆ ಸ್ವಲ್ಪ ಬಿಟ್ಕೊಂಡು ಇದನ್ನು ನೀಟಾಗಿ ನೋಡಿ ಅಷ್ಟೇ. ಅದಾದಮೇಲೆ ಸೇಮ್ ನಾವು ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಅದೇ ರೀತಿ ಆರ್ಮೋಲ್ನ ಕಟ್ ಮಾಡ್ಕೋಬೇಕು. ಮತ್ತು ಇಲ್ಲೊಂದು ನ್ಯಾಚ್ ಹಾಕೋಬೇಕು. ಇವಾಗ ನಾವು ಕಟ್ ಮಾಡಿರೋಂಥ ಮೊದಲು ಎಲ್ಲ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಉದ್ದ ಸ್ಲೀವ್ಸ್ ಇದ್ದರೆ ಯಾವ ಥರ ಕಟ್ ಮಾಡಬೇಕು, ಎಷ್ಟು ಹಾರ್ಮೋಲ್ ಡೌನ್ ಮಾಡಬೇಕು ಅನ್ನೋದೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಅದರಿಂದ ಸ್ಲೀವ್ಸ್ ನಿಮ್ಗೇನು ತೋರಿಸ್ತಿಲ್ಲ ನೋಡಿ. ಅದೇ ರೀತಿ ನಾವು ಹೆಂಗೆ ಅಟ್ಯಾಚ್ ಮಾಡ್ತೀವೋ ಹಂಗೆ ಇಟ್ಕೊಂಡು ಇದನ್ನು ಚೆಕ್ ಮಾಡ್ಕೋಬೇಕು.
ನೋಡಿ ಹಾರ್ಮೋಲು ಕರೆಕ್ಟಾಗಿ ನ್ಯಾಚ್ ಅನ್ನೋದು ಕರೆಕ್ಟಾಗಿ ಬರ್ತಾ ಇದೆ, ಅಂದರೆ ಇದು ಕರೆಕ್ಟಾಗಿದೆ ಅಂತ ನೋಡಿ. ಈ ಥರ ಕಟ್ಟಿಂಗ್ ಮಾಡೋಕ್ಕೆ ಮುಂಚೆ ನೀವು ಚೆಕ್ ಮಾಡ್ಕೋಬೇಕು. ನೋಡಿ ಬ್ಯಾಕ್ ಅನ್ನೋದು ನೀಟಾಗಿ ಫಿನಿಶ್ ಆಯಿತು. ಅದಾದಮೇಲೆ ಫ್ರಂಟು ಮಿಕ್ಕಿಲು ನಾವು ಅವಾಗ ಬ್ಯಾಕ್ ಕಟ್ ಮಾಡ್ಕೊಂಡು ಮಿಕ್ಕಿರುತ್ತಲ್ಲ ಲೈನಿಂಗು, ಅದನ್ನ ಈ ಕಡೆ ಬರೋ ಥರ ಹಿಂಗೆ ಹಾಕ್ಕೋಬೇಕು. ಲೈನಿಂಗ್ ಸ್ವಲ್ಪ ಸೇವ್ ಮಾಡಿಕೊಂಡು ನೋಡಿ, ಬ್ಯಾಕು ಇಲ್ಲಿ ಕಟ್ ಮಾಡ್ಕೊಂಡವಲ್ಲ ಅದನ್ನ ಉಲ್ಟಾ ಮಾಡಿಕೊಂಡು ಇಲ್ಲಿ ಇಟ್ಕೊಂಡು, ಇದನ್ನೇನು ಮಾಡೋಂಗಿಲ್ಲ, ಜಸ್ಟ್ ಸುಮ್ಮನೆ ಇದನ್ನ ಇಟ್ಕೊಂಡ್ರೆ ಸಾಕು. ನೋಡಿ ಈ ಥರ ಇಟ್ಕೊಂಡೆ. ಅದಾದಮೇಲೆ ಇದು ನೆಕ್ ಲೂಸ್ ಬರ್ತದೆ ಅಂತ ಹೇಳಿದ್ರಲ್ಲ, ನೋಡೋಣ. ಇದು 9.5 ಬರ್ತಾ ಇದೆ, ಮತ್ತೆ ಇದು ಇಲ್ಲಿ 9.5 ಇಲ್ಲಿಗೆ ಎಷ್ಟು ಬರುತ್ತೆ ನೋಡ್ಕೋ. ಟೋಟಲ್ 19 ಬರ್ತಾ ಇದೆ. 19ರಲ್ಲಿ 2 ಭಾಗ ಮಾಡೋಣ, ಡಿವೈಡೆಡ್ ಬೈ ಮಾಡ್ಕೊಳ್ಳೋಣ. 9.5 ಬರ್ತಾ ಇದೆ. ಅದಾದ್ಮೇಲೆ ಇದರಲ್ಲಿ ನೆಕ್ ಲೂಸ್ ಬರ್ತಾ ಇದೆ ಅಂತಲ್ಲ, ಅದಕ್ಕೆ 1/2 ಮೈನಸ್ ಮಾಡೋಣ. ನೋಡಿ ಕರೆಕ್ಟಾಗಿ 9.25ಗೆ ಇಲ್ಲಿ ಇಟ್ಕೊಳ್ಳೋಣ. 1/4 ಇಂಚ್ ಏನಕ್ಕೆ ಅಂತಂದ್ರೆ ಉಕ್ಸ್ಪಟ್ಟಿ ನಾವು ಹೊಲಿತೀವಲ್ಲ, ಅದಕ್ಕೋಸ್ಕರ ಮಾರ್ಜಿನ್ ಬೇಕು ಅದಕ್ಕೆ. ಅದಾದ್ಮೇಲೆ ನೆಕ್ ಡೀಪ್ ನೋಡಿ ಈ ತರ ಇಟ್ಕೊಂಡು ಈ ರೌಂಡು ಸ್ವಲ್ಪ ಕಮ್ಮಿ ಮಾಡೋಣ. ಇಲ್ಲಿ ಹೊಲಿಯಕ್ಕೆ ಮಾರ್ಜಿನ್ ಬಿಟ್ಬಿಟ್ಟು, ಶೋಲ್ಡರ್ ಮಾರ್ಜಿನ್ ಬಿಟ್ಬಿಟ್ಟು ನೀಟಾಗಿ ಹಿಂಗೆ ಇದನ್ನ ತಿರ್ಸ್ಕೊಳ್ಳಾಗ ನಾವೇ ನೋಡಿ ಇಷ್ಟು ಡೀಪ್ ಅನ್ನೋದು ಬರುತ್ತೆ. ಇಲ್ಲಿಗೆ ನಾವು ಮೇಲ್ಗಡೆ ಇಲ್ಲಿ ಹೊಲಿಯಕ್ಕೆ ಮಾರ್ಜಿನ್ ಬೇಕಲ್ಲ, ಅದಕ್ಕೆ ಸ್ವಲ್ಪ ಮೇಲೆ ಮಾರ್ಜಿನ್ ಬರ್ಕೊಳ್ಳಿ. ಅದಾದ್ಮೇಲೆ ನೆಕ್ಕು ಡೀಪ್ನು ಚೆಕ್ ಮಾಡ್ಕೊಳ್ಳಿ. 7 ಇಂಚ್ ಬರ್ತಾ ಇದೆ. 7 ಇಂಚ್ ಅಂದರೆ ಬ್ಲೌಸ್ಗಳಿಗೆಲ್ಲ ನಾರ್ಮಲ್ಲು, ಓಕೆ ತಗೊಬೋದು. ಯಾಕೆಂದರೆ ಒಂದೊಂದು ಬ್ಲೌಸಲ್ಲಿ ಕ್ರಾಸ್ ಆಗಿರುತ್ತೆ, ನೆಕ್ ರೌಂಡಾಗಿ ನೀಟಾಗಿ ಒಬ್ಬೊಬ್ರು ಕಟ್ ಮಾಡಿರಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಅಳತೆ ಬ್ಲೌಸಲ್ಲಿ ಡೀಪ್ ಮಾತ್ರ ತೊಗೊಂಡು ನೆಕ್ ಶೇಪ್ನ ನಾವು ನೀಟಾಗಿ ಬರೋ ಥರ ನಮ್ಮ ಸ್ಟೈಲಲ್ಲಿ ನಾವು ಕಟ್ ಮಾಡ್ಕೋಬೇಕು. ಅದರಿಂದ ನಾನೇನು ಮಾಡ್ತೀನಿ, ಪರ್ಫೆಕ್ಟಾಗಿರೋದು ಚೆಕ್ ಮಾಡ್ಕೊತೀನಿ. ಈ ಥರ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನು, ಮತ್ತು ಅದೇ ರೀತಿ ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕಿ, ಇವಾಗ ನೆಕ್ ಶೇಪು ನಮ್ಮ ಸ್ಟೈಲಲ್ಲಿ ನೀಟಾಗಿ ಬರೋ ಥರ ನಾವು ಮಾರ್ಕ್ ಮಾಡ್ಕೊತೀವಿ ಫ್ರಂಟ್ ನೆಕ್ಕು. ಅದಾದಮೇಲೆ ಫ್ರಂಟ್ ನೆಕ್ನ ಕಟ್ ಮಾಡ್ತೀನಿ. ಅದೇ ನೆಕ್ಕು ಎಷ್ಟು ನೀಟಾಗಿ ಬರುತ್ತೋ ಅದಾದಮೇಲೆ ಇದನ್ನು ಬಿಟ್ಟು ಮತ್ತು ಇಲ್ಲಿಂದ ಸೇಮ್ ಇದು ಎಷ್ಟಿದೆಯೋ ಅಷ್ಟನ್ನೇ ಫಸ್ಟು ಕಟ್ ಮಾಡ್ಕೊಂಬಿಡೋಣ. ಅದಾದಮೇಲೆ ಹಾರ್ಮೋಲ್ ಬೇಕಂದರೆ ಫ್ರಂಟ್ ಶೇಪ್ ಬೇಕು ಅನ್ನೋದು, ಅದಾದಮೇಲೆ ನಾವು ಕಟ್ ಮಾಡ್ಕೋಬೇಕು. ಫಸ್ಟು ಈ ಬ್ಯಾಕ್ ಹೆಂಗಿದೆಯೋ ಹಂಗೆ ಕಟ್ ಮಾಡ್ಕೋಬೇಕು. ಮತ್ತು ನೋಡಿ ಈ ನ್ಯಾಚಿಂದ ಇಲ್ಲಿಗೆ ಯಾವತ್ತೂ ಅಷ್ಟೇ ಸ್ವಲ್ಪ ಕ್ರಾಸ್ ಆಗ್ತಾ ಹೋಗಬೇಕು. ಏನಕ್ಕೆ ಅಂತಂದರೆ ಸೈಡ್ ಹೊಲಿಬೇಕಾದ್ರೆ ನಾವು ಡಾಟ್ಗಳೆಲ್ಲ ಹಿಡಿತೀವಲ್ಲ, ಆವಾಗ ಸ್ವಲ್ಪ ಡೌನ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ 1/4 ಇಂಚ್ ಒಂದು ಮೇಲೆ ತೊಗೊಂಡ್ರೆ ನಾವು ಸೈಡ್ ಅಟ್ಯಾಚ್ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಬೇಕಂದರೆ ನೀವು ಚೆಕ್ ಮಾಡ್ಕೋಬೋದು. ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾದ್ರೆ ಎಲ್ಲನೂ ಇದು ಫ್ರಂಟಲ್ಲಿ ಇಲ್ಲಿ ಈ ಡಾಟ್ ಸೆಂಟ್ರಲ್ ಡಾಟ್ ಹಿಡಿತೀವಿ, ಈ ಡಾಟ್ ಹಿಡಿತೀವಿ, ಈ ಡಾಟ್ ಹಿಡಿತೀವಿ, ಈ ಡಾಟ್ ಹಿಡಿತೀವಿ. ಅವಾಗ ಏನಾಗುತ್ತೆ, ಸ್ವಲ್ಪ ಡೌನ್ ಬಂದ್ಬಿಡ್ತದೆ. ಅದೇ ಇಲ್ಲಿಂದ ನ್ಯಾಚಿಂದ ಇಲ್ಲಿವರೆಗೂ ಸ್ವಲ್ಪ ಮೇಲೆ ತೊಗೊಂಡಿದ್ದೀವಿ ಅಂದರೆ ಅದು ಸ್ಟ್ರೈಟಾಗಿ ಆಮೇಲೆ ಬರುತ್ತೆ. ಬೇಕಂದ್ರೆ ನೀವು ಚೆಕ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಆ್ಯಸ್ ಇಟ್ ಈಸು ಇದನ್ನು ನಾನು ಇಲ್ಲಿ ಕಟ್ ಮಾಡಿಬಿಡ್ತೀನಿ. ಮತ್ತು ಇಲ್ಲೂ ಅಷ್ಟೇ, ಇಲ್ಲಿಂದ ಇಲ್ಲಿವರೆಗೂ 1/4 ಇಂಚ್ ಕ್ರಾಸ್ ತೊಗೋಬೇಕು. ಯಾಕೆಂತಂದರೆ ಇಲ್ಲಿ ಡಾಟ್ ಹಿಡಿದಾಗ ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ಉಕ್ಸ್ ಪಟ್ಟಿ ನಿಮಗೆ ಬೆಂಡಾಗಿ ಬರುತ್ತೆ. ನೋಡಿ ಈ ಥರ ಸ್ವಲ್ಪ ಲೈಟಾಗಿ ನೋಡಿ, ಈ ಥರ ಸ್ವಲ್ಪ ಲೈಟಾಗಿ ಈ ಥರ ಬೆಂಡ್ ಬರುತ್ತೆ. ಅದೇ ನಾವು ಇಲ್ಲಿ ಕ್ರಾಸ್ ತೊಗೊಂಡಿವಿ ಅಂದರೆ ಈ ಥರ ಡಾಟ್ ಹಿಡಿದಾಗಿದ್ದು ಏನಾಗುತ್ತೆ, ಇದು ಸ್ವಲ್ಪ ಆಚೆ ಬರುತ್ತೆ. ಅವಾಗ ನಿಮಗೆ ಸ್ಟ್ರೈಟಾಗಿ ಅನ್ನೋದು ಬರುತ್ತೆ, ಈ ಥರ ಬೆಂಡ್ ಅನ್ನೋದು ಬರಲ್ಲ. ಮತ್ತು ಇದು ಇಷ್ಟ ಆಯಿತು. ಇದಾದಮೇಲೆ ನೋಡಿ ಡಾಟ್ ಲೆಂತು ಫ್ರಂಟ್ ಮೈನ್ ಇಂಪಾರ್ಟೆಂಟು. ಇದನ್ನು ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ 10 ಇಂಚ್ ಇದೆ. 10 ಇಂಚ್ಗೆ ಇಲ್ಲಿ 13.5 ಬರುತ್ತೆ. ನಾವು ಇಲ್ಲಿ ಸುಮ್ಮನೆ ಹಂಗೆ ರಫಾಗಿ ಚೆಕ್ ಮಾಡ್ಕೊಳ್ಳೋಣ. 10 ಇಂಚಿಗೆ ಹಾಕೊಳ್ಳೋಣ. 10 ಇಂಚಿಗೆ ಇಲ್ಲಿ ಎಷ್ಟು ಲೂಸ್ ಬರುತ್ತೆ ಅಂತ ನೋಡ್ಕೋಬೇಕು. ನಾವು ಹಿಂಗೆ ಇಟ್ಕೊಂಡು ಉಕ್ಸ್ ಪಟ್ಟಿಯಿಂದ ಸೈಡ್ ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿವರೆಗೂ 9.75 ಬರುತ್ತೆ. ಇನ್ನೊಂದು ಕಡೆ ನೋಡೋಣ. ಫ್ರಂಟ್ ನೆಕ್ ಲೂಸ್ ಬರುತ್ತೆ ಅಂದರೆ ಇದೆಲ್ಲ ಆಲ್ಮೋಸ್ಟ್ ಲೂಸ್ ಬಂದ್ಬಿಡುತ್ತೆ ಇದರಲ್ಲಿ.
ಇದರಲ್ಲೂ ಅಷ್ಟೇ ಇದೆ. ನಾವಿಲ್ಲಿ 1/4 ಇಂಚು ಎಕ್ಸ್ಟ್ರಾ ಬಿಟ್ಕೋಬೇಕು. ಏನಕ್ಕೆ ಉಕ್ಸ್ಪಟ್ಟಿಗೆ ಅನ್ನಲ್ಲ, 9 ಮುಕ್ಕಾಲು ಪ್ಲಸ್ 1/4 ಇಂಚ್ ಅಂದರೆ ನಮಗೆ 10 ಇಂಚ್ ಅನ್ನೋದು ಬರುತ್ತೆ. 10 ಇಂಚಿಗೆ ಇಲ್ಲೊಂದು ಮಾರ್ಕು, ಮತ್ತು ಇಲ್ಲಿ ಸೈಡ್ ಎಷ್ಟು 1 ಮುಕ್ಕಾಲು ಇದೆ, 1 ಮುಕ್ಕಾಲಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಸೈಡ್ಗೆ ಮತ್ತು ಇದು ಮಾರ್ಜಿನ್ಗೆ ಇಟ್ಕೊಂಡು ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಂಡ್ವಿ. ಅದಾದಮೇಲೆ ಅದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟಾದ್ಮೇಲೆ ಈ ಫ್ರಂಟ್ದು ಕೆಲಸ ನಮಗೆ ಮುಗೀತು. ಇದನ್ನ ಸೈಡ್ಗೆ ಇಟ್ಬಿಡೋಣ. ಮತ್ತೆ ಇವಾಗ ಅವಾಗ ಏನು ಮಾಡಿದ್ವಿ, 10 13.5 ಐತಲ್ಲ, ಫಸ್ಟ್ ಕೆಲಸ ಇದನ್ನ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಈ ಕಡೆ ಸೈಡ್ಗೆ ಎಷ್ಟು ಅಂತ ಇದರಲ್ಲೇ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದು ಕರೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ ಕಸ್ಟಮರು. ನೋಡ್ಕೊಂಡು ಹಿಂಗೆ ಇಲ್ಲಿಗೊಂದು ಮಾರ್ಕು, ಮತ್ತೆ ಹುಕ್ಸ್ ಪಟ್ಟಿ ಸ್ವಲ್ಪ ಮಾರ್ಜಿನ್ ಬಿಟ್ಬಿಟ್ಟು, ಇಲ್ಲಿ ಮಾರ್ಜಿನ್ ಬಿಟ್ಬಿಟ್ಟು ಇಲ್ಲಿಗೆ ಆಮೇಲೆ ಇಲ್ಲೊಂದು ಡಾಟ್ ಬರುತ್ತಲ್ಲ ಅದಕ್ಕದು. ಅದಾದ್ಮೇಲೆ ಸೈಡಲ್ಲಿ ಇಲ್ಲಿ ಮತ್ತೆ ಈ ಡಾಟದ ಮಾರ್ಜಿನ್ನು ಇಷ್ಟಾದ್ಮೇಲೆ ಇದನ್ನ ಜಾಯಿನ್ ಮಾಡೋಣ. ಒಂದು ಲೈನು, ಮತ್ತೆ ಇಲ್ಲೊಂದು, ಮತ್ತಿಲ್ಲೊಂದು, ಮತ್ತಿಲ್ಲೊಂದು, ಮತ್ತೆ ಈ ಡಾಟ್ಗೆ, ಮತ್ತೆ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಆಗಿ, ಮತ್ತೆ ಸೈಡಲ್ಲಿ ಹೊಲಿಗೆ ಬರುತ್ತಲ್ಲ ಅಲ್ಲಿಗೆ ಒಂದು ಲೈನು ಮಾರ್ಕ್ ಮಾಡಿಕೊಂಡು ಇವಾಗ ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಬರ್ತಾ ಇದೆ, ಮತ್ತು ಇಲ್ಲೂ ಕರೆಕ್ಟಾಗಿದೆ, ಮತ್ತು ಇಲ್ಲಂತೂ ಕರೆಕ್ಟಾಗಿದೆ. ಇವಾಗ ನಾವು ಕಟಿಂಗ್ ಮಾಡಬೇಕು. ಯಾಕಂದರೆ ಪ್ರತಿಯೊಂದು ನಾವು ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡಿದ್ಮೇಲೆ ನೋಡಿ ಕೈ ಇಲ್ಲಿ ಇಟ್ಕೋಬೇಕು. ಯಾಕಂದರೆ ಒಂದೊಂದು ಬಟ್ಟೆ ಸ್ವಲ್ಪ ಮೇಲೆ ಕೆಳಗಡೆ ಆಗ್ಬಿಡುತ್ತೆ, ಕೆಳಗಡೆದು ಮತ್ತು ಮೇಲ್ಗಡೆ. ಯಾಕಂದರೆ ಫ್ರಂಟ್ 2 ಕಟ್ ಮಾಡ್ತೀವಲ್ಲ, ಅದರಿಂದ ಅದೇನಾಗುತ್ತೆ ಮೇಲೆ ಕೆಳಗಡೆದು ಇಲ್ಲಿ ಸೈಡಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಅದಕ್ಕೊಂದು ನಾವು ಕರೆಕ್ಟಾಗಿ ಗ್ರಿಪ್ಪಾಗಿ ಹಿಂಗೆ ಇಟ್ಕೊಂಡಿದ್ದೀವಿ ಅಂದರೆ ಕಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಅದಾದಮೇಲೆ ಹಿಂಗೆ ಎತ್ಕೊಂಡು ಮತ್ತೆ ಇಲ್ಲಿ ಫ್ರಂಟ್ ಶೇಪ್ ಅನ್ನೋದು ತೆಗಿಬೇಕು. ನೋಡಿ, ಜಾಸ್ತಿ ಎಲ್ಲ ತೆಗಿಯಂಗಿಲ್ಲ, ಯಾಕಂತಂದ್ರೆ ನಾವು ಆಲ್ರೆಡಿ ಈ ಥರ ಸೈಡ್ಗೆ ಹಾಕ್ಕೊಂಡಿರ್ತೀವಿ ಅದರಿಂದ. ಮತ್ತೆ ಈ ಡಾಟ್ಗೆ ಹಿಂಗೆ ಸೇರೋ ಥರ ಇಟ್ಕೊಂಡು ಈ ಆರ್ಮೋಲಿಂದ ಇಲ್ಲಿಗೊಂದು ಲೈನ್ ಹಾಕ್ಕೊಂಡು ಇದು ನಮಗೆ ಆರ್ಮೋಲ್ ಡಾಟ್ ಆಯಿತು. ಮತ್ತು ಇದನ್ನು ಸೈಡ್ಗೆ ಇಟ್ಬಿಟ್ಟು ಮತ್ತೆ ಬೆಲ್ಟ್ ಕ್ರಾಸ್ ಪಟ್ಟಿ ಅಂತೀವಲ್ಲ ಅದನ್ನು ಕಟ್ ಮಾಡ್ಕೋಬೇಕು. ಎಲ್ಲ ಸೈಜ್ಗೂ ಅದಕ್ಕೆ ಸೈಜ್ಗೆ ತಕ್ಕಂಗೆ ಅನುಗುಣವಾಗಿ ನಾವು ನಮಗೆ ಯಾವ ಥರ ಬೇಕು ಅಂತ ನಾವು ಅಳತೆ ತಗೊಂಡು ನೀಟಾಗಿ ಬರೋ ಥರ ನಾವು ಕಟ್ ಮಾಡ್ಕೋಬೇಕು. ಮತ್ತು ಈ ಥರ ಲೈನ್ ಇಟ್ಕೊಂಡು ಮತ್ತೆ ಈ ಲೈನು ಮತ್ತೆ ಅವರು ಸೊಂಟದ ಸುತ್ತಲೂ ತಗೊಂಡು 29 4 ಭಾಗ ಮಾಡಿ 7 ಕಾಲು ಬರುತ್ತೆ. 7 ಕಾಲ್ಗೊಂದು ಮಾರ್ಕ್ ಮಾಡಿ ಆ ಕಡೆ ಇದು ಮಾರ್ಜಿನ್ ಮಾಮೂಲಿ. ಮತ್ತು ಇಲ್ಲಿಗೊಂದು ಸ್ಟ್ರೈಟ್ ಲೈನು, ಇಲ್ಲಿಗೊಂದು ಸ್ಟ್ರೈಟ್ ಲೈನು. ನಾವು ಯಾವಾಗೂ ಕಟ್ ಮಾಡ್ಕೊಂಡಾಗೆ ಸ್ಟ್ಯಾಂಡರ್ಡ್ ಆಗಿ ಇಲ್ಲಿ 3.5, ಇಲ್ಲಿ 2.5, ಇಲ್ಲಿ 3.5 ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ಮತ್ತೆ ಇಲ್ಲಿ ಎಕ್ಸ್ಟ್ರಾ ಬರೋದನ್ನ ಕಟ್ ಮಾಡಿಬಿಡಿ. ನೋಡಿ, ಕೈಗಳು ಇಲ್ಲಿ ಇಟ್ಕೊಬೇಕು, ಅದು ಹಿಂದೆ ಮುಂದೆ ಆಗ್ತದೆ. ನೋಡಿ, ಇಲ್ಲಿ ಕಟ್ ಮಾಡಬೇಕಾದ್ರೆ ಇಲ್ಲಿ ಇಟ್ಕೊತೀನಿ ಹಿಂಗೆ, ಆವಾಗ ಹಿಂದೆ ಮುಂದೆ ಮೇಲೆ ಕೆಳಗಡೆದು ಸ್ವಲ್ಪ ಹೆಚ್ಚು ಕಮ್ಮಿ ಬರಲ್ಲ. ಅದಾದ್ಮೇಲೆ ಇಲ್ಲಿ ಈ 3 ಲೈನ್ಸು ಒಂದಾಗೋ ಥರ ರೌಂಡಾಗಿ ಈ ಥರ ಬೆಲ್ಟ್ ಅನ್ನೋದು ಶೇಪ್ ಬರಲೇಬೇಕು. ಬೆಲ್ಟ್ ಶೇಪ್ ಬಂದ್ರೇ ನೀಟಾಗಿ ಕುತ್ಕೊಳ್ಳೋದು. ನಮ್ಮ ಕಟಿಂಗಲ್ಲಿ ಯಾವಾಗೂ ಬ್ಯಾಕಲ್ಲಿ ಬೆಲ್ಟಿಗೆ ನ್ಯಾಚ್ ಹಾಕ್ತೀನಿ. ನೋಡಿ, ಇಷ್ಟಾದ್ಮೇಲೆ ಇದನ್ನು ತಗೊಂಡು ಬ್ಯಾಕು ಸೈಡಲ್ಲಿ ಎಷ್ಟು ಬರುತ್ತೆ ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಇಟ್ಕೊಂಡು ಮತ್ತೆ ಇಲ್ಲಿ ಇಟ್ಕೊಂಡು ಮತ್ತೆ ನೋಡಿ ಈ ಲೈನ್ಗಳಲ್ಲೇ ನಾವು ಚೆಕ್ ಮಾಡ್ಕೋಬೇಕು. ಇಲ್ಲಿ ಎಷ್ಟು 3ಕ್ಕೆ 1 ಪಾಯಿಂಟ್ ಕಮ್ಮಿ ಇದೆ, ಮತ್ತು ಇಲ್ಲಿ 3ಕ್ಕೆ 1 ಪಾಯಿಂಟ್ ಕಮ್ಮಿ ಅಂದರೆ ನೋಡಿ ಇಲ್ಲಿಗೆ ಬರುತ್ತೆ. ನೋಡಿ, ಇಷ್ಟು ಅನ್ನೋದು ನಮಗೆ ಡಾಟ್ ಮಾರ್ಜಿನ್ ಬರುತ್ತೆ ಸೈಡಲ್ಲಿ. ಆಲ್ರೆಡಿ ಈ ಬ್ಲೌಸಲ್ಲೂ ಡಾಟ್ ಇದೆ ಸೈಡಲ್ಲಿ, ಇದು ನೋಡಿ ಈ ಥರ. ಮತ್ತು ಇದಕ್ಕೂ ಸೈಡ್ ಬರುತ್ತೆ ನೋಡಿ, ಈ ಥರ ಲೈನ್ ಇಟ್ಕೊಂಡು ಸೈಡ್ ಡಾಟ್ಗೆ ಮಾರ್ಕ್ ಮಾಡ್ಕೊತೀನಿ ನೋಡಿ. ಅದಾದಮೇಲೆ ಅದು ವೀಲ್ ಮಾರ್ಕು, ಇದು ಸ್ವಲ್ಪ ಸ್ಟ್ರೆಂತ್ ಆಗಿರಲಿ ಅಂತ ಸ್ವಲ್ಪ ಚೆನ್ನಾಗಿರುತ್ತೆ ತೊಗೊಂಬಂದಿದ್ದೀನಿ ನೋಡಿ. ಈ ಥರ ಹಾಕಬೇಕು ನೋಡಿ. ಬೆರಳುಗಳು ಹಿಂಗೆ ಇಟ್ಕೋಬೇಕು, ಯಾಕಂದರೆ ನಾವು ಹಿಂಗೆ ಮಾಡಿದಾಗ ಕೆಳಗಡೆ ಮೇಲ್ಗಡೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಷ್ಟು ಮಾಡಾದ್ಮೇಲೆ ನೋಡಿ ಇದನ್ನು
ಸೆಂಟ್ರ್ ಡಾಟು ಮಾರ್ಜಿನ್ನು ಹೆಂಗೆ ಇಡಬೇಕು ಅಂತ ತೋರಿಸ್ಕೊಡ್ತೀನಿ. ಈ ಬೆಲ್ಟ್ ಎತ್ಕೊಂಡು ಇಲ್ಲಿ ವೇಸ್ಟ್ ಕರೆಕ್ಟಾಗಿ ಹೆಂಗೆ ಬರುತ್ತೋ ಹಂಗೆ ನೋಡಿ, ಕರೆಕ್ಟಾಗಿ ಬಂತು ಒಂದೇ ಸರಿಗೇನೆ. ಇಲ್ಲಿ ಒಂದು ಲೈನ್ ಹಾಕ್ಕೊಂಡು ಈ ಡಾಟ್ ಮಾರ್ಜಿನ್ನು, ಇಲ್ಲಿಗೆ ಈ ಡಾಟು, ಇದು 3 ಬಂದ್ಬಿಟ್ಟು ಇದೇನೋ ಸೈಡ್ ನೋಡ್ಕೊಂಡು ಎಷ್ಟು ಬರುತ್ತೆ ಅಂತ ಇಟ್ಕೊತೀವಿ. ಇದು ಬಂದ್ಬಿಟ್ಟು 2 ನಾರ್ಮಲ್ ಆಗಿ ಕಾಲ್ ಇಂಚ್ ಇಟ್ಕೊತೀವಿ. ಇದ್ರದ್ದೇನು ಮಾರ್ಜಿನ್ ಏನು ಹಿಡಿಯಂಗಿಲ್ಲ, ಬರೀ ನ್ಯಾಚ್ ಹಾಕಿದ್ರೆ ಸಾಕಾಗುತ್ತೆ ನೋಡಿ. ನೋಡೋಕ್ಕೂ ನಮ್ಮ ಕಟಿಂಗು ನೀಟಾಗಿರ್ಬೇಕು, ಎಲ್ಲೂ ಕಚ್ಬಾರದು, ಅದೆಲ್ಲ ಇರಬಾರ್ದು ನೋಡಿ. ಈ ಲೆಂತ್ ಕರೆಕ್ಟ್ ಆಗಿರಬೇಕು, ಈ ಲೂಸ್ ಕರೆಕ್ಟ್ ಆಗಿರಬೇಕು, ಈ ಲೆಂತ್ ಕರೆಕ್ಟ್ ಆಗಿರಬೇಕು. ಈ ರೌಂಡ್ನ ನಾವು ನೋಡಿ ತಗೋಬೇಕು. ನೆಕ್ ಲೂಸ್ ಬರುತ್ತೆ ಅಂದ್ರು ಅದಕ್ಕೆ ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ. ಅವಾಗ ಏನಾಗುತ್ತೆ, ನೀಟಾಗಿ ರೌಂಡ್ ಶೇಪಾಗಿ ಹಂಗೆ ಕುತ್ಕೊಂತದೆ. ಲೂಸ್ ಬರೋದು ಅದೆಲ್ಲ ಬರಲ್ಲ. ನಮ್ಗೆ ಸೈಡಲ್ಲಿ ಏನಾದರೂ ಬ್ಲೌಸ್ ಲೆಂತ್ ಎಕ್ಸ್ಟ್ರಾ ಕೊಟ್ಟಾಗ, ನೀವು ಅಳತೆ ಬ್ಲೌಸ್ಗಿಂತ ಅರ್ಧ ಇಂಚು ಎಕ್ಸ್ಟ್ರಾ ಹೇಳಿದ್ರೆ ಅನ್ಕೊಳ್ಳಿ ಕಸ್ಟಮರು, ನಾವು ಇದನ್ನ ಡೀಪ್ ಬೇಕು ಎಷ್ಟು ಬೇಕು ಅಂತ ಇಲ್ಲಿ ಡೌನ್ ಮಾಡ್ಕೊಂತೀವಿ, ಲೆಂತ್ ಇಲ್ಲಿ ಡೌನ್ ಮಾಡ್ಕೊಂತೀವಿ. ಅವಾಗ ಏನಾಗುತ್ತೆ ಅಂದರೆ ಫ್ರಂಟ್ ಲೆಂತ್ ಇಲ್ಲೇನು ಮಾಡೋಂಗಿಲ್ಲ, ಫ್ರಂಟಲ್ಲಿ ಏನಾದ್ರು ಆಲ್ಟ್ರೇಷನ್ ಹೇಳ್ತಾರೆ ಮಾತ್ರ ತಗೋಬೇಕು. ಅವಾಗ ಇಲ್ಲಿ ಸ್ಟ್ರೈಟ್ ಆಗಿ ಬಂದಾಗ ಈ ಲೆಂತ್ ಜಾಸ್ತಿ ಬರುತ್ತೆ, ಅವಾಗ ಈ ಡಾಟನ್ನು ಸ್ವಲ್ಪ ಕಮ್ಮಿ ಬರುತ್ತೆ. ಆ ಥರ ನಾವು ನೋಡಿ ತಗೋಬೇಕಾಗುತ್ತೆ. ಇದರಲ್ಲಿ ಏನಾದ್ರು ಡೌಟ್ ಇದೆ ಅಂದರೆ ನಿಮಗೆ ಕಮೆಂಟ್ ಮಾಡ್ಬೋದು, ಇಲ್ಲ ನನ್ನ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಲು ಮಾಡ್ಬೋದು. ಅದರಲ್ಲಿ ನಾನು ಡೈರೆಕ್ಟಾಗಿ ನಿಮಗೆ ಹೇಳ್ತೀನಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗಂತ ಇನ್ನೊಬ್ರಿಗೂ ಹೆಲ್ಪ್ ಅನ್ನೋದು ಆಗಲಿ. ಓಕೆನಾ? ಡನ್.